ಮೇಡಮ್ ಖಂಡಿತ ಒಂದು ಉತ್ತಮ ರೀತಿಯಲ್ಲಿ ದೇವರ ಸೇವೆ ಎನ್ನುವ ರೀತಿಯಲ್ಲಿ ಇವರೆಲ್ಲ ಕೆಲಸ ಮಾಡ್ತಿದ್ದಾರೆ. ಅವರು ತಮ್ಮ ಬೇಕು ಎಲ್ಲ ಬೇಡಿಕೆಗಳನ್ನು ತಮಗೆ ನೀಡಿದ್ದಾರೆ. ತಾವು ಈ ಮೊದಲೇ ಇದನ್ನೆಲ್ಲ ಆಲಿಸಿದ್ದೀರಾ. ಖಂಡಿತ ಅದನ್ನು ತಾವು ತಮ್ಮ ಒಂದು ಒಳ್ಳೆಯ ಮನಸ್ಸಲ್ಲಿ ಕೂತ್ಕೊಂಡು ನೋಡಿ ಅದಕ್ಕೆ ಹೇಗೆ ಪರಿಹಾರ ಮಾಡ್ಬೋದು ಅಂತ ತಮ್ಮನ್ನು ಬಿಟ್ಟರೆ ಬೇರೆ ಎಲ್ಲಿ ಸಹ ಇದಕ್ಕೆ ಸೂಕ್ತವಾದ ಉತ್ತರ ಸಿಗುವುದಿಲ್ಲ ಎಂದು ನಮಗೆ ಸ್ಪಷ್ಟವಾಗಿದೆ. ಅದಕ್ಕೋಸ್ಕರ ತಾವು ದಯವಿಟ್ಟು ಪರಿಶೀಲಿಸಬೇಕು. ಅದೇ ರೀತಿ ಇದೊಂದು ಜಾಗ ಮೇಡಮ್, ಇಲ್ಲಿ ಹಿಂದೆ ಹೈಸ್ಕೂಲ್ ಇದ್ದಿತ್ತು ಪ್ರೈವೇಟು, ಆನಂತರ ಅವರು ದಾನದ ರೂಪದಲ್ಲಿ ಮತ್ತು ಅವರಿಗೆ ಒಟ್ಟು 4 ಎಕರೆ ಜಾಗ ಉಂಟು ಮೇಡಮು. ಇಲ್ಲಿ ಮಕ್ಕಳನ್ನು ಬಹಳ ಚಂದ ರೀತಿಯಲ್ಲಿ ನೋಡೋ ಕೆಲಸವನ್ನು ಮಾಡ್ತಿದ್ದಾರೆ. ಮುಂದೆ ಒಂದು ದಿನ ಇಲ್ಲೊಂದು ವಸತಿ ಶಾಲೆ ಆಗಬೇಕಂತ, ಯಾಕಂದರೆ ಇದ್ದ ಹಳೆ ಬಿಲ್ಡಿಂಗಲ್ಲಿ ಸರಿ ಮಾಡ್ತಾ ಬೇರೆ MRPL ಇರ್ಬೋದು, ಇಲ್ಲೇ ಲೋಕಲ್ ಇರ್ಬೋದು, ಅವರೆಲ್ಲ CSR ಫಂಡನ್ನು ಎಲ್ಲ ಒಟ್ಟು ಮಾಡಿ ಅವರ ಕೆಲಸವನ್ನು ಕಾಂತಿ ಹರೀಶ್ ಮಾಡ್ತಾ ಇದ್ದಾರೆ. ಮುಂದೆ ಇಲ್ಲೊಂದು ವಸತಿ ಶಾಲೆ ಆಗುವಾಗೆ ತಾವು ಅದಕ್ಕೆ ಒಂದು ಹಾಸ್ಟೆಲಿಗೆ ಗ್ರ್ಯಾಂಟನ್ನು ಸ್ಯಾಂಕ್ಷನ್ ಮಾಡಿ ಕೊಡಬೇಕಂತ ನಮ್ಮ ಒಂದು ಮನವಿಯನ್ನು ಮಾಡ್ತಿದ್ದೇವೆ. ಯಾಕಂದರೆ ಅಷ್ಟು ಮಕ್ಕಳಿದ್ದಾರೆ. ಮತ್ತು ಈ ಶಾಲೆಯಲ್ಲಿ ಬೇರೆ ಶಾಲೆಯಲ್ಲಿ ನಂಗೆ ಗೊತ್ತಿಲ್ಲ, ತುಂಬ ಟೀಚರ್ಸ್ ಇರ್ಬೋದು, ಎಲ್ಲರನ್ನು ತುಂಬ ಡಿಸಿಪ್ಲಿನ್ ಆಗಿ ನೋಡ್ತಾ ಒಂದು ಒಳ್ಳೆ ರೀತಿಯಲ್ಲಿ ಶಾಲೆ ನಡೆತಾ ಅವ್ರಿಗೆ ಒಳ್ಳೆಯ ಗುಣಮಟ್ಟದ ಆಹಾರ ಇರ್ಬೋದು ಎಲ್ಲವನ್ನು ತಮ್ಮ ಮನೆಯವರಾಗಿ ಅವರಿರ್ಬೋದು, ಅವರ ಗಂಡ ಹರೀಶ್ ಇರ್ಬೋದು, ಅವರ ತಾಯಿ ಇರ್ಬೋದು, ತಮ್ಮ ಇರ್ಬೋದು, ಎಲ್ಲರೂ ಇನ್ವಾಲ್ವ್ ಆಗಿ ಒಂದು ಕುಟುಂಬದ ರೀತಿಯಲ್ಲಿ ಅದನ್ನು ಮಾಡ್ತಾ ಬರ್ತಾ ಇದ್ದಾರೆ. ಮುಂದೆ ಸಹ ಇಂಥ ಒಳ್ಳೆ ಕೆಲಸ ಮಾಡುವಾಗೆ ಅವರಿಗೆ ದೇವರು ಶಕ್ತಿ ಕೊಡಲಿ ಅಂತ ಮಾತ್ರ ನಾನು ಹಾರೈಸ್ತೇನೆ. ಖಂಡಿತ ಇಂಥ ಮಕ್ಕಳು ಜಾಸ್ತಿ ಆಗಬೇಕಂತ ನಾವು ಯಾವತ್ತೂ ಹೇಳುವುದಿಲ್ಲ. ಈ ಮಕ್ಕಳು ಎಷ್ಟು ಕಮ್ಮಿ ಆಗ್ತದ ಅದೇ ಸಮಾಜದ ಉದ್ಧಾರ ಆಯಿತು, ಆಗ ಸರಿಯಾಯಿತು ಅಂತ ಹೇಳಿಸ್ತೇನೆ. ನಾಗಲಕ್ಷ್ಮಿ ಮೇಡಮ್ನ ಬಗ್ಗೆ ವಸಂತಣ್ಣವರು ಭಾಳ ಒಳ್ಳೆ ರೀತಿಯಲ್ಲಿ ನಮ್ಮ ದೈವಾರಾಧನೆ ರೂಪದಲ್ಲಿ ಹೇಳಿದರು. ಖಂಡಿತ ಅವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನಷ್ಟು ಅವರ ಸ್ವರ ಗಟ್ಟಿಯಾಗಿ ಇಂಥ ಸ್ವರ ನಮ್ಮ ಸಮಾಜದಲ್ಲಿ ಯಾವತ್ತೂ ಇರುವ ಹಾಗೆ ಅವರಿಗೆ ದೇವರು ಶಕ್ತಿಯನ್ನು ಕೊಡಲಿ. ಮತ್ತು ಏನು ಕೊಡಬೇಕಂತ ದೇವರಿಗೆ ಗೊತ್ತಿದೆ. ನಾವು ದೇವರ ಹತ್ರ ಪ್ರಾರ್ಥಿಸಿ ಅವರಿಗೆಲ್ಲ ಬಡವರ ಅಥವಾ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಮುಟ್ಟಿ ಅವರಿಗೆ ನ್ಯಾಯ ಸಿಗಲಿಕ್ಕೆ ಅವರು ತಮ್ಮ ವೃತ್ತಿಯನ್ನು ಬಿಟ್ಟು ಡಾಕ್ಟರ್ ವೃತ್ತಿಯನ್ನು ಬಿಟ್ಟು ಈ ಒಂದು ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮುಂದೆ ಸಹ ಅಂತ ಒಳ್ಳೆಯ ಕೆಲಸ ಆಗುವಾಗೆ ದೇವರವರಿಗೆ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಬೇಡ್ತೇನೆ.